ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ವ್ಲಾಗ್ಸ್. ನಾನು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು ಮಂಗಳವಾರ ಊರಿಗೆ ಹೋಗ್ತಾ ಇದ್ದೀವಿ. ಇವಾಗ ಟೈಮ್ ಬಂದು 6:15 ಆಗಿದೆ. 7:05ಕ್ಕೆ ಟ್ರೈನ್ ಇರೋದು. ಸೊ ನಾವಿವಾಗ ಮನೆ ಬಿಡಬೇಕು. ಹೋಗೋಷ್ಟರಲ್ಲಿ ಟ್ರಾಫಿಕ್ ಇರೋದ್ರಿಂದ ಟೈಮ್ ಆಗೋಗುತ್ತೆ. ಸೊ ಹಾಗಾಗಿ ನಾವು 5:15ಗೆ ಎದ್ದಿದ್ದು. ಅಲಾರಾಮ್ 5:15ಗೆ ಇಟ್ಕೊಂಡಿದ್ದೆ. ನಾವೇನು ಎದ್ಬಿಡ್ತೀವಿ, ಮಕ್ಕಳು ಅಷ್ಟೊತ್ತಿಗೆ ಹೇಳೋದಕ್ಕೆ ಹೇಳ್ತಾ ಇರ್ತವೆ ಚಳಿನಲ್ಲಿ. ಸೊ ನಾನು ಫಸ್ಟ್ ರೆಡಿ ಆದೆ. ಅದಾದಮೇಲೆ ಮಕ್ಕಳನ್ನ ಎಬ್ಬಿಸ್ಬಿಟ್ಟು ರೆಡಿ ಮಾಡಿದ್ದು. ಇವಾಗೆಲ್ಲ ರೆಡಿ ಆಗಿದ್ದೀವಿ, ಹೊರಡಬೇಕು. ಏನೋ ಹೇಳ್ತಾವಳೆ ಕೇಳಿ ಗೈಸ್ ನನ್ನ ತಂಗಿ. ಏನಿಲ್ಲ, ಏನೋ ಅಂದೇಲಿ ಹೇಳೋದ್ಯಾ? ನಮ್ಮೋನರಂತ ಇವಾಗ ಬೈತಾರೆ ಹೋದ್ಮೇಲೆ. ಯಾಕೆ ಕಳಿಸ್ತೆ ಇನ್ನೊಂದೆರಡು ದಿವಸ ಇಟ್ಕೋಬೇಕಾಗಿತ್ತು, ನಿಂಗೆ ಬುದ್ಧಿ ಬೇಡವಾ ಇಷ್ಟು ಬೇಗ ಕಳಿಸಿದೀಯಲ್ಲ ಅಂತ. ಆದ್ರೆ ಏನ್ ಮಾಡೋದು, ಮಕ್ಕಳೆಲ್ಲ ಅಂದ್ರೆ ಹೋಗ್ತಾ ಇದಾರೆ. ಮಕ್ಕಳೆಲ್ಲ ಬರ್ತಿ ಬಿಡು, ರಜಕ್ಕೆ ಹೇಳು ಟ್ಯೂಷನ್ ಅದು ಸಾರಿ ಟ್ಯೂಷನ್ ಅಂಟಿರ್ತೀವಿ, ಓನರ್ ಅಂಟಿಗೆ ಹೇಳು ಟ್ರೈನ್ ಬೇಜಾರಾಯ್ತು ಅಂತ ಅಂದ್ಬಿಟ್ಟು ಹೋದ್ರು. ಟ್ರೈನ್ ಬರಲ್ವೀಗ, ಟೈಮ್ ಆಯ್ತು ಟ್ರೈನ್ ಸಾರಿ ಟ್ರೈನ್ಗೆ ಟೈಮ್ ಆಯ್ತು ಅಂತ ಅಂದ್ಬಿಟ್ಟು ಹೋದ್ರು. ರಜಕ್ ಬರ್ತಾರೆ ಬಿಡಿ ಅಂತ ಅಂದ್ಬಿಟ್ಟು ಹೇಳು. ಮಲ್ಗವ್ರೆ ಅನ್ಸುತ್ತೆ, ನಾನು ಹೇಳ್ಬಿಟ್ಟು ಹೋಗಿನ ಅಂತ ಅಂದ್ರೆ ಮಲ್ಗವ್ರೆ. ಡಿಸ್ಟರ್ಬ್ ಮಾಡಲ್ಲ ಗೈಸ್. ಬರ್ಲ ಇವಾಗ ಮಾತಾಡ್ತಾರೆ ಗೈಸ್. ಇವಾಗ ಬೇಜಾರ್ ಮಾಡ್ಕೋತಾ ಹೋದಾರಂತೆ ಓನರ್ ಆಂಟಿ. ನಾವೆಲ್ಲ ಹೋಗ್ತಾ ಇರೋದಕ್ಕೆ ಬಟ್ ಮಲಗಿದ್ದಾರೆ ಅನ್ಸುತ್ತೆ. ಇವಾಗ ಹೇಳ್ಬಿಟ್ಟು ಹೋಗೋಣ ಅಂತ ಅಂದ್ರೆ ನೋಡ್ರಿ ಟೈಮ್ ಆಯ್ತು. ರಜಕ್ಕೆ ಅಂದ್ರೆ ಅವ್ರು ಏನ್ ಗೊತ್ತಾ, ಮಕ್ಳೆಲ್ಲ ಕಿರ್ಚ್ತಾ ಇರೋದೆಲ್ಲ ಕೇಳಕ್ಕೆ ಖುಷಿ, ಅವ್ರಿಗೆ ತುಂಬಾ ಖುಷಿ. ಮಕ್ಳು ಖುಷಿಯಿಂದ ಆಟಾಡ್ತಾ ಇರ್ತಾವಲ್ಲ. ಮಕ್ಳು ಆಡ್ದೇ ಯಾರು ಆಡ್ತಾರೆ? ಮಕ್ಳು ಆ ಥರ ಖುಷಿಯಾಗಿದ್ರೆ ನಮಗೆ ನೆಮ್ಮದಿ ಸಮಾಧಾನ. ನನಗೆ ತುಂಬಾ ಇಷ್ಟ ಮಕ್ಳ ಹತ್ರ ಎಲ್ಲ ಕಿರ್ಚ್ಕೊಂಡು ಆ ಥರ ಎಲ್ಲ ಕ್ಯೂಟಾಗಿ ಆಡ್ತಾ ಇರ್ತಾವಲ್ಲ, ಕಿರ್ಚ್ಕೊಂಡು ನಂಗೆ ಕೇಳಕ್ ಇಷ್ಟ. ಮನೆ ತುಂಬಾ ನೆಂಟ್ರು ಇರ್ಬೇಕು, ಜನ ಇರ್ಬೇಕು. ಇವ್ರ ಮನೆಗೆ ನೆಂಟ್ರು ಬಂದ್ರೆ ನಮ್ಮ ಮನೆಗೆ ನೆಂಟ್ರು ಬಂದಂಗೆ ಅಂತ ಅಂದ್ಬಿಟ್ಟು ಮಕ್ಳನ್ನ ಎಷ್ಟು ಮನೆಗೆಲ್ಲ ಕರ್ಕೊಂಡೋಗಿ ಎಷ್ಟು ಚೆನ್ನಾಗಿ ಹಾಲೆಲ್ಲ ಕಾಯಿಸಿ. ನಾನು ಹೇಳಿದ್ದೆಲ್ಲ ನಿಜನ ಸುಳ್ಳು ಅಂತ ಅಂದ್ಬಿಟ್ಟು ನಿಮಗೇನೆ ಅರ್ಥ ಆಗಿರುತ್ತೆ. ನಾನು ಹೇಳಿದ್ದೆಲ್ಲ ಆಪೋಸಿಟ್ಟು, ಹೆಂಗೆ ಏನು ಅನ್ನೋದೆಲ್ಲ ನಿಮಗೆ ಗೊತ್ತಿರ್ಬೋದು. ನಾನು ವ್ಲಾಗ್ಸಲ್ಲಿ ನೆನ್ನೆ ವ್ಲಾಗ್ಸಲ್ಲೆಲ್ಲ ನೋಡಿದ್ದೀರಾ ಅಂತ ಅನಿಸುತ್ತೆ. ಸೊ ಓನರ್ ಆಂಟಿ ಹೆಂಗೆ ಅಂತ ಅಂದ್ಬಿಟ್ಟು ಸೊ ಆಪೋಸಿಟ್ ನಾನು ಹೇಳಿದ್ದೆಲ್ಲ ಅದೆಲ್ಲ ನಿಜ ಇಲ್ಲ. ಸೊ ಅದೆಲ್ಲ ಆಗಲ್ಲ ಅವ್ರಿಗೆ, ಹಾಗಾಗಿ ಆ ಥರ ಹೇಳಿದ್ದು ಅಷ್ಟೇ. ನೆಕ್ಸ್ಟ್ ಇವಾಗ ಮಗನ ಮುದ್ದಾಡ್ತಾ ಇದ್ದಾಳೆ ನನ್ನ ಮಗಳು, ಸಾರಿ ನನ್ನ ತಂಗಿ. ಸೊ ಕರ್ಕೊಂಡು ಹೋಗ್ತಾ ಇದ್ದೀವಲ್ವ, ಮುದ್ದಾಡ್ತಾ ಇದ್ಲು. ಇಲ್ಲೇರಪ್ಪ, ಇಲ್ಲೇರು ನೋಡ್ರಿ ಟೈಮ್ ಆಯ್ತು. ಏನಿಲ್ಲ, ನಿಮ್ದೇಗಿರಂಗಿಲ್ಲ, ಬಂದ್ರು ನಿಮ್ದೇಗಿರಂಗಿಲ್ಲ. ಅಲ್ಲಿ ಕಾಯಲ್ ಸಾಲ ಇರಪ್ಪ, ಈ ಕಡೆ ಬಾಯ್ ಬಾಯ್ ಅಪ್ಪಂಗೆ ಬಾಯ್ ಮಾಡಪ್ಪ. ಸರಿ ಆಯ್ತು, ಹುಷಾರಾಗಿ ಹೋಗಿ ಬನ್ನಿ. ಬಾಯ್ ಬಾಯ್ ಮಮ್ಮಿ, ಹುಷಾರ. ಸೊಳ್ಳೆ ಬಾಯ್. ಹೋಗ್ಲಿ ಬುಡಾತಿಗೆ ಏನ್ ತಿಂದಿಲ್ಲ ಬಿಡಿ ನೀವು. ಏನ್ ತಿಂದಿಲ್ವೇನೋ ನಂಗೆ ಆಡ್ತಿರಲ್ಲ. ಈ ತರ ಇರ್ಬೇಕು ಗೈಸ್. ಏನ್ ಗೊತ್ತಾ, ಜನನೇ ಇಲ್ಲ, ಫುಲ್ ಫ್ರೀ. ಈ ತರ ಆರಾಮಾಗಿ ಕುತ್ಕೋಬೇಕು. ನನ್ಗೆ ಹೆಂಗಿದ್ರು ಜಾಗ ಐತಲ್ಲ ಬಿಡು, ಕಿಟಕಿ ಪಕ್ಕ. ಯಾಕೆ ನಡೆಯುತ್ತಾರೆ ರಿಸರ್ವೇಶನ್? ಏನೆಲ್ಲ ಇದು ರಿಸರ್ವೇಶನ್ ಬೋಗಿನೇ ಇದು. ಆದ್ರೆ ಇವಾಗ ಯಾವ್ದಾದ್ರು ಎಲ್ಲಿ ಯಾರು ಬರಲ್ಲ ಇವಾಗ. ಹಲೋ, ತಿರುಪತಿ ತಿಮ್ಮಪ್ಪಂಗೆ ಮಂಗಿದೆಯಲ್ಲಪ್ಪ. ಟ್ರೈನು ರಶ್ಶೇ ಇರಲಿಲ್ಲ. ಆರಾಮಾಗಿ ಮಕ್ಕಳೆಲ್ಲ ಮಲ್ಕೊಂಡು ಆಟ ಆಡಿಕೊಂಡು ಸೊ ಬಂದ್ವಿ. ನಾವು ಅಷ್ಟೇ ಆರಾಮಾಗಿ ಕೂತ್ಕೊಂಡು ಬಂದಿದ್ದು. ಇವತ್ತು ಎಂಥ ಎಡವಟ್ಟು ಆಯಿತು ಅಂತಂದರೆ, ನನಗೆ ಎಷ್ಟು ಮಂಗ ಒಂದೊಂದು ಸಲ ಅಂತ ಅಂದ್ಕೊತೀನಿ. ಏಕೆಂತಂದರೆ ಅದು ಈ ಕಡೆಯಿಂದ ಬೆಳಗ್ಗೆ ಟೈಮು ಚಂದ್ರಾಯಪಟ್ಟಣಕ್ಕೆ ಸ್ಟಾಪ್ ಇಲ್ಲ, ಶ್ರವಣಬೆಳಗೊಳ ಲಾಸ್ಟು.
ಸೊ ನಾನೇನು ಅಂದ್ಕೊಂಡೆ, ಇದು ಶ್ರವಣ ಬೆಳಗುಳ ಅಂತ ಅಂದ್ಬಿಟ್ಟು ಹಿರಿಸವೆಲ್ಲೇ ಇಳ್ಕೊಬಿಟ್ಟಿದ್ದೀವಿ. ಸೊ ಹಂಗೆ ಮುಂದೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಅದೇನಪ್ಪ ನನಗೆ ಬೆಳಗುಳ ಥರ ಕಾಣಿಸ್ತು ಬೋರ್ಡು. ನಮ್ಮ ಪಕ್ಕ ಒಬ್ಬರು ಅದರಲ್ಲಿ ಮಲ್ಕೊಂಡಿದ್ದಾರಲ್ವ, ಆ ಸೀಟಲ್ಲಿ ಆ ಹುಡುಗ ನಮ್ಮನ್ನೇ ನೋಡ್ತಾ ಇತ್ತು. ನಾವು ಅಲ್ಲಿವರೆಗೂ ಚಂದ್ರಾಯಪಟ್ಟಣದಲ್ಲಿ ಇಳಿಬೇಕು ಅಂತ ಅಂದ್ಬಿಟ್ಟು ಬೆಳಗುಳದಲ್ಲಿ ಇಳಿಬೇಕು ಅಂತ ಅಂದ್ಬಿಟ್ಟು ಮಾತಾಡ್ಕೊ ಬರ್ತಾ ಇದ್ವಿ. ಅದಾದಮೇಲೆ ಹಿರಿಸಭೆಲೆ ಇಳ್ಕೊಂಡಿದ್ದಕ್ಕೆ ಏನೋ ಗೊತ್ತಿಲ್ಲ, ಅದು ನಮ್ಮನ್ನೇ ನೋಡ್ತಾ ಇತ್ತು. ಇದೇನೋ ಅದು ಆ ಹುಡುಗನಾದರೂ ಹೇಳಿದ್ರಾಗದು ಇದು ಹಿರಿಸಭೆ ಅಕ್ಕ ಅಂತ ಅಂದ್ಬಿಟ್ಟು ನಾವು ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ವಿ. ಗೊತ್ತೇ ಇಲ್ಲ ಅಲ್ಲಿ ಬೆಳಗುಳದಲ್ಲಿ ರೈಲ್ವೆ ಸ್ಟೇಷನ್ ಇದೆ. ಅದು ಸಿಗ್ತಾ ಇಲ್ವಲ್ಲ ಅಂದ್ಕೊಂಡು ನಡ್ಕೊಂಡು ಹೋಗ್ತಾನೇ ಇದ್ದೀವಿ. ಬಟ್ ಅದು ಸಿಗ್ತಾನೇ ಇಲ್ಲ. ಸ್ಕೂಲಿಗೆ ಬೇರೆ ಟೈಮ್ ಆಗಿದೆ. ಹಿರಿಸಭೆಯಲ್ಲಿ ಇಳ್ಕೊಬಿಟ್ಟು ಇವತ್ತು ಬೇಡ ಎಡ್ವಟ್ಟು. ನಮ್ಮ ಹಸ್ಬೆಂಡಿಗೆ ಬೇರೆ ಹೇಳಿದ್ದೆ ಬೆಳಗುಳದಲ್ಲೇ ಸ್ಟಾಪು, ಚಂದ್ರಾಯಪಟ್ಟಣದವರೆಗೂ ಬರೋದಿಲ್ಲ, ಬನ್ನಿ ಟೈಮ್ ಆಗುತ್ತೆ ಮಕ್ಕಳಿಗೆ ಅಂತ ಅಂದ್ಬಿಟ್ಟು ಅವರು ಬೇಗನೆ ಬೆಳಗುಳದಲ್ಲಿ ಬಂದು ಕಾಯ್ತಾ ಇದ್ದಾರೆ. ಹೆಂಗ್ ಹೋಗೋದೀಗ? ಇಲ್ಲಿ ಎಲ್ಲ ಸ್ಟ್ಯಾಂಡ್ ಇಲ್ಲ ಕಣ್ರಿ. ನನ್ಗೆ ಏನಾಗಿದ್ದೀರಿ ಸರ್? ಫೋನ್ ಮಾಡಿದೆ ನಾನು ಅವ್ರಿಗೆ, ಎಲ್ಲಿದ್ದೀರಾ ಅಂತ ಅಂದ್ಬಿಟ್ಟು. ಬೆಳಗುಳ ಅಂತ ಅಂದರು. ಸೊ ನಾನು ಇಲ್ಲೇ ಇದ್ದೀನಿ, ಎಲ್ಲಿದ್ದೀರಾ ಅಂತ ಅಂದಿದ್ದಕ್ಕೆ ಇವಾಗಿನೂ ಟ್ರೈನ್ ಬಂತು, ಕಾಣಿಸ್ತಾ ಎಲ್ಲಿದ್ದೀರಾ ಅಂತ ಅಂದರು. ಆಮೇಲೆ ಬೋರ್ಡ್ ನೋಡ್ತೀನಿ ಅವ್ರು ಹೇಳಿದ್ಮೇಲೆ. ಸೊ ಹಿರಿಸಭೆಯಲ್ಲಿ ಬಂದು ಇಳ್ಕೊಂಡೆ ಅಂತ ಅಂದ್ಬಿಟ್ಟು ಬಾಯಿಗೆ ಬಂದಂಗೆ ಬೈದರು. ನಿಂಗೆ ಗೊತ್ತಾಗಲ್ವ ನಿನಗೆ ಅಷ್ಟೊಂದು ಮಂಗನ ಅಂತ ಅಂದ್ಬಿಟ್ಟು. ಸೊ ರೈಲ್ವೆ ಸ್ಟೇಷನಿಂದ ಇಲ್ಲಿವರೆಗೂ ಹಿರಿಸಭೆ ಸಿಟಿವರೆಗೂ ಅಲ್ಲಿ ಒಂದು ಸ್ವಲ್ಪ ಅರ್ಧ ದೂರಕ್ಕೆ ನಡ್ಕೊಬಂದು ಅದಾದಮೇಲೆ ಆಟೋದಲ್ಲಿ ಬಂದ್ವಿ. ಇವಾಗ ಬಸ್ಗೆ ವೆಯ್ಟ್ ಮಾಡ್ತಾಯಿದ್ದೀವಿ. ಸ್ಕೂಲಿಗೆ ಬೇರೆ ಟೈಮ್ ಆಗಿದೆ. ಹಸ್ಬೆಂಡ್ ಹತ್ರ ಸರಿಯಾಗಿ ಬೈಸ್ಕೊಂಡೆ, ಬನ್ನಿ ಅಂತ ಅಂದಿದ್ದಕ್ಕೆ ಬಸ್ಸಲ್ಲಿ ಬನ್ನಿ, ನೀನು ಮಾಡೋ ಎಡವಟ್ಟಿಗೆ ನಿನ್ಗೆ ಹಿಂಗೆ ಆಗಬೇಕು, ನಾನು ಈಗ ಬರೋಕ್ಕಾಗಲ್ಲ, ಬಸ್ಸಲ್ಲಿ ಬನ್ನಿ ಅಂತ ಅಂದರು. ಒಂದೊಂದ್ಸಲ ಗಂಡಸರು ಸರಿಯಾಗಿ ಬುದ್ಧಿ ಕಳಿಸ್ತಾರೆ ಅಂತಾರಲ್ವ, ಹಿಂಗೆ ಕಲಿಸೋದು. 15 ನಿಮಿಷದವರೆಗೂ ಕಾದ್ವಿ ಬಸ್ ಬರುತ್ತೆ ಅಂತ ಅಂದ್ಬಿಟ್ಟು. ಇಲ್ಲಿ ಬೇರೆ ಬಸ್ ಬತ್ತೆ ಇಲ್ಲ, ಬಿಸಿಲು ರವ ಅಂತ ಹೊಡಿತೈತೆ, ನಿಂತ್ಕೊಳಕ್ಕೆ ಬೇರೆ ಆಯ್ತಾ ಇಲ್ಲ. ಅದಾದಮೇಲೆ ಯಾವುದೋ ಒಂದು ಪ್ರೈವೇಟ್ ಬಸ್ ಬಂತು, ಅದಕ್ಕೆ ಹತ್ಕೊಂಡು ಬಂದ್ವಿ. ಅದೇನಾಯಿತು ಅಂತಂದರೆ ಅರ್ಧದ ಡೀಸೆಲ್ ಬೇರೆ ಖಾಲಿ ಆಯಿತು. ಅವರು ಏನೋ ಗೊರಗುಂಟೆ ಪಾಳ್ಯದಲ್ಲಿ ಹಾಕಿಸ್ಕೊಂಬಂದ್ರಂತೆ ಡೀಸೆಲ್. ಅವ್ರು ಹೆಂಗೆ ಹಾಕಿದ್ದು ಏನೋ ಗೊತ್ತಿಲ್ಲ, ಅವರೆಲ್ಲ ಬೈತಾಯಿದ್ರು ಅಲ್ಲೆಲ್ಲ ಫೇಕು ಅಂತ ಅಂದ್ಬಿಟ್ಟು. ಸೊ ಅಲ್ಲಿ ಪ್ರೈವೇಟ್ ಬಸ್ಸಲ್ಲಿ ನೋಡಿದರೆ ಹಿಂಗಾಯಿತು ಬಂದಿದ್ದು. ಇವತ್ತೇನು ಟೈಮೇ ಸರಿ ಇಲ್ಲ ಅಂತ ಅಂದ್ಕೊಂಡು ನಮ್ಮ ಮನೆಯವ್ರು ಬೇರೆ ಫೋನ್ ಮಾಡ್ತಾಯಿದ್ರು. ನನಗೆ ಸಿಟ್ಟು ಬಂದುಬಿಡ್ತು, ಹಿರಿಸಭೆ ಬನ್ನಿ ಅಂತಂದರೆ ಬರಲಿಲ್ಲ. ಸೊ ಆಮೇಲೆ ಕಾಲ್ ಮಾಡಿದಾಗ ನಾನೇ ಹೇಳಿದೆ, ಸೊ ನೀವು ಹೋಗಿ ನಾವು ಚಂದ್ರಾಯಪಟ್ಟಣಕ್ಕೆ ಬರ್ತೀವಿ, ಹಿಂಗೆ ಬಸ್ಸಲ್ಲಿ ಬರ್ತಾಯಿದ್ದೀವಿ ಅಂತ ಅಂದ್ಬಿಟ್ಟು. ಬರಲಿಲ್ವಲ್ಲ ಅಂತ ಅಂದ್ಬಿಟ್ಟು ಅವ್ರ ಮೇಲೆ ಬೇರೆ ಕೋಪ ಬಂದಿದ್ದು ನನಗೆ. ಆಮೇಲೆ ನಾನು ಮಾಡಿರೋ ಎಡವಟ್ಟಿಗೆ ಇನ್ನೇನು ಮಾಡ್ತಾರೆ ಅವರು ಅಂತ ಅಂದ್ಕೊಂಡು ಸಹಿಸ್ಕೊಂಡು ಸುಮ್ಮನೆ ಆದೆ. ಟೈಮ್ ಆಗೈತೆ ಬಿಡಿ ಸ್ಕೂಲಿಗೆ ಇವತ್ತು. ಇಲ್ಲ ಹಂಗೆ ಇರ್ತಾರೆ, ಕಳಿಸ್ತೇನೆ ಒಂದೊಂದೆಲ್ಲ ಇಡು. ಸ್ಕೂಲಿಗೆ ಕಳಿಸ್ಬೇಕು ಅಂತಲೇ ಬೇಗ ಬಂದಿರೋದು, ಇವತ್ತು ಮಿಸ್ ಮಾಡ್ಬಿಡ್ತಾರ. ಆಬ್ಸೆಂಟ್ ಹಾಕಿದ್ರೆ ಪರವಾಗಿಲ್ಲ ನಡ್ರಿ ಸ್ಕೂಲ್, ನಾವು ಅಲ್ಲಿ ಪ್ರೆಸೆಂಟ್ ಹಾಕಿಸ್ತೀವಿ. ಏನಾಯ್ತು? ಇಷ್ಟೊಂದು ಸ್ಕೂಲಿಗೆ ಹೋಗಿರಿ ನೀವು. ಏನು ಏನಂತಲ್ಲ? ಎಲ್ಲೈತೆ ಈಗ ಲೋಕಲ್ ನೋಡಿ, ಚಂದ್ರಾಯಪಟ್ಟಣ ಬಂತು, 5-6 ಕಿಲೋಮೀಟರ್ ಐತಿ. ಚಂದ್ರಾಯಪಟ್ಟಣಕ್ಕೆ ಇವಾಗ ಬಂದ್ವಿ, ಹಳೆ ಬಸ್ ಸ್ಟ್ಯಾಂಡ್ಗೆ. ನಮ್ಮ ಮನೆಯವ್ರು ಬಂದರು. ಮಕ್ಕಳಿಗೆ ಟಿಫನ್ ಎಲ್ಲ ತೊಗೊಂಡು ಇಟ್ಕೊಂಡಿರಿ ಅಂತ ಅಂದೆ. ಬಾಕ್ಸು ಲಂಚ್ ಬ್ಯಾಗ್ ಎಲ್ಲ ಮನೆಯಿಂದನೇ ಬ್ಯಾಗು ಎಲ್ಲ ತೊಗೊಬರೋಕ್ಕೆ ಹೇಳಿದೆ ಇವ್ರಿಗೆ. ತೊಗೊಂಡು ಬಂದಿದ್ರು. ಲಂಚ್ ಬ್ಯಾಗ್ ಎಲ್ಲ ಇವರೇನೆ ಹೋಟ್ಲಲ್ಲಿ ಇಡ್ಲಿ ತೊಗೊಂಡು ಲಂಚ್ ಬ್ಯಾಗ್ ಎಲ್ಲ ರೆಡಿ ಮಾಡಿದರು. ಇವಾಗ ಮಕ್ಕಳನ್ನ ಹೋಟ್ಲಿಗೆ ಕರ್ಕೊಂಡೋಗ್ಬಿಟ್ಟು ಟಿಫನ್ ತಿನ್ನಿಸ್ಕೊಂಡು ಕರ್ಕೊಂಡೋಗಿ ಬಿಟ್ಬಿಟ್ಟು ಬರಬೇಕು. ಸೈಕಲ್ ಏನಾದ್ರು ನೆನ್ಕೋತಾ ಇರ್ಬೇಕಲ್ವ ನೀನು? ಕೊಡು ದುಡ್ಡು, ಒಂದು 5,000.
ಮತ್ ಸುಮ್ ಸ್ಕೂಲಿಗೆ ಹೋಗಿರ್ತೇವಲ್ಲ ನಾವು ಸ್ಕೂಲಿಗೆ ಹೋಗಿರ್ತೀವಲ್ಲ ತಂದಿರ ಏ ಚಾರ್ಜರ್ ವೈರ್ ಎತ್ತಿಡ ಬನ್ನಿ ಬೇಗ ಬನ್ನಿ ಯಾಕಪ್ಪ ಜ್ಯೂಸು ಜ್ಯೂಸು ತಿನ್ನಿ ಬೇಗ ಬೇಗ ನೋಡಿ ಬಂದಳು ನೀರು ಕುಡಿಯೋ ಪಾಪು ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ನಾವು ಟಿಫನ್ ಎಲ್ಲ ತಿಂದ್ಬಿಟ್ಟು ನಂದು ಸಂಗೀತದ ಪ್ರಮೋಷನ್ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಇವಾಗ ನಮ್ಮೂರ ಹತ್ರ ಒಂದು ಬೀಗ್ರೂಟ ಇದೆ ಅಲ್ಲಿಗೆ ಹೋಗ್ಬೇಕು. ಬರಲ್ಲ ನಾನು ಮನೆಗೆ ಹೋಗ್ಬಿಟ್ಟು ರೆಸ್ಟ್ ಮಾಡ್ತೀನಿ, ನೀವು ಹೋಗ್ಬಿಟ್ಟು ಬನ್ನಿ ಅಂತ ಅಂದೆ. ಮದುವೆಗೂ ಬರಲಿಲ್ಲ, ಬಾ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋದ್ರು. ಅಂದರೆ ನಮ್ಮೂರ ಪಕ್ಕನೇ ಫಸ್ಟ್ ಆ ಊರು ಸಿಗುತ್ತೆ, ನೆಕ್ಸ್ಟ್ ಸ್ಟಾಪು ನಮ್ಮೂರೇನೆ. ಮದುವೆಗೆ ನಾನು ಹೋಗೋಕ್ಕಾಗಿರಲಿಲ್ಲ, ಇವ್ರು ಹೋಗಿದ್ರು. ಯಾಕೆಂತಂದರೆ ನಾನು ಬೆಂಗಳೂರಲ್ಲಿದ್ದೆ. ಸೊ ಎಲ್ಲರ ಫಂಕ್ಷನ್ಗೂ ಇವ್ರ ಥರ ಕರ್ಕೊಂಡು ಹೋಗಲ್ಲ. ಮದುವೆಗೆ ಹೋದಾಗ ಏನೋ ಕೇಳಿದ್ರಂತೆ, ಕರ್ಕೊಬರೋಕ್ಕಾಗ್ತಿರ್ಲಿಲ್ವ, ಬೀಗ್ರೂಟಕ್ಕಾದ್ರೂ ಕರ್ಕೊಬ ಅಂತ ಅಂದ್ಬಿಟ್ಟು ಹಾಗಾಗಿ ನನ್ನ ಕರ್ಕೊಂಡು ಹೋಗಿದ್ರು. ಗುಂಡು ಗೈಸ್, ನಾನು ಗುಂಡುನ 3 ದಿವಸ ಮಿಸ್ ಮಾಡ್ಕೊಂಡಿದ್ದೀನಿ. ಹೆಂಗೈತೆ ಏನು ಮಾಡ್ತೈತೆ ಅಂತ ಫಸ್ಟು ನೋಡ್ಬೇಕು ನಾನು. ಗುಂಡಪ್ಪ ನನ್ನ ಗುಂಡ ಎಲ್ಲೈತೆ? ನನ್ನ ಗುಂಡು ಗೆಡ್ಡೆ ಹೊಟ್ಟೆ ಥರ ಆಗೈತಲ್ಲ, ತಿನ್ ಸರಿ ಹಾಕಿದೆ. ಬರೋಗಿಲ್ಲೇ ಇಲ್ಲೇ ತಿನ್ನಲ್ಲ ಬಿಡಪ್ಪ, ತಿನ್ಬೇಡ, ಅದು ಇದು ತಿನ್ಸ್ಬೇಡ. ತಿನ್ನಲ್ಲ ಕಣಪ್ಪ, ಗುಂಡು ಅದೇನು ಇದಾ ಎಂಥದ್ದು ತಿನ್ನಲ್ಲ ಅದು. ಅನ್ನ ಅನ್ನ ಮೊಸರು. ಗುಂಡು 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 ಎಲ್ಲ ನಂಗೆ ಗುಂಡು ಅಲ್ಲೋಗಿತ್ತಪ್ಪ, ನಂಗೆ ಗುಂಡು ನನ್ನ ಬುಟ್ಟ ಅಲ್ಲೋಗಿತ್ತಪ್ಪ, ಇದು ಅಲ್ಲೋಗಿತ್ತಪ್ಪ ನನ್ನ ಗುಂಡು ಬಾಜ. ಒಂದೇ ಸಲ ನಿನಗೆ ಅಪ್ಪರ ಹೊತ್ತು ಬೆಳಗ್ಗೆ ಹೊತ್ತು ಊಟ ಹಾಕ್ಬಿಡ್ತಾರಪ್ಪ. ಒಂದೇ ಸಲ ವಾಸನೆ ಹೊಡಿತೈತಿ ಬಂಗಾರ ನೀನು, ವಾಸನೆ ಹೊಡಿತಿದ್ಯಾ ನೀನು, ವಾಸನೆ ಹೊಡಿತಿದ್ಯಾ ನನ್ನ ಮಗನೇ. ಇಲ್ಲಿರಪ್ಪ, ಅಲ್ಲಿ ಬೇಡ, ಇಲ್ಲಿರಪ್ಪ. ಇಲ್ಲಿ ಓಲೈತೆ, ನುಸ್ತು ಬಿಡತ್ತು. ಇಲ್ಲಿ ಮರಿ ಹೆಂಗೆ ನುಸ್ತು ಬಿಡತ್ತು. ಸ್ವರ್ಗೋಗವನೆ ಅಂತ ನಾನು ಮಾಡಿದ್ರೆ ಎಂಥದ್ದು ಇಲ್ಲ. ಗೆಂಡೆ ಹೊಟ್ಟೆ ಹಾಕೊಂಡಾನೆ. ಏಯ್ ಗುಂಡಣ್ಣ, ಬಾರಯ್ಯವ್ವ 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 ಬಾರ. ಎಲ್ಲ ಸಿಬಾರ್ದು ಕಣ, ಬಾನ್ಗೆ ಹಾಕ್ಬಾರ್ದೇನ. ಸೆಕೆ ಐತೈತಿ, ಬಾರ ನೀನು, ಸೆಕೆ ಐತೈತಿ. ತಿಂದಿಲ್ವ ನೀನು? ಇಲ್ಲಿ ಬರಪ್ಪ, ಬಾರ ಬಾರ ಇಲ್ಲಿ. ಇವತ್ತು ಬೇಡ ಬೇಡ, ಇವತ್ತು ಟೈಮ್ ಆಗೈತಿ. ಶೂ ತಕೊಡೋಣ. ಬಟ್ಟೆ ಚಡ್ಡಿ ಶರ್ಟ್ ಚಡ್ಡಿ ಬೇಡ ಅದಕ್ಕೆ. ಸಂಜು ನೆಗ್ಗಿದ್ದತ್ ಇತ್ಲ ಕರ್ಕ ಬಾ. ಹೆಂಗ್ ಇಲ್ಲ ಇಲ್ಲ ಇವ ನುಸ್ಕಿಸ್ತು ಹೊತ್ತದ್ಕೊಂಡ ಸಂಜು. ಇಲ್ಲಿ ಜಾಗ ಐತಿ, ಇಲ್ಲಿ ಮರಿ ಸ್ಮೂತ್ ಜಾಗ ಇದು. ಅದ ಯಾಕ ಕಾಲೆಲ್ಲ ಕಿತ್ಕೊಂಡವಲ್ಲ.